ಶಾಸಕರು ಹೇಳ್ತಾ ಇದ್ರು, ಪಾಪ ದಲಿತರು ಅಂದ್ರೆ ಬರೇ ಜೈ ಹುಡಿಲೇಖರ, ಕಾಂಗ್ರೆಸ್ದಾಗ ಅದು ರಾಜಶೇಖರ್ ಪಾಟೀಲ್ ಬಂದು ಜೈ ಹುಡ್ಲೇಕ. ಮತ್ ನೀ ಎಲ್ಲಿದ್ದಪ್ಪ 2021 ನೀನೇ ಜೈ ಹುಡಿದಿದಲ್ಲ, ಇವ್ರು ಎಲ್ಲಿದ್ದೀರಿ? क्या सब यूं कहां पर थे? पीछे था। कांग्रेस पार्टी ऐसा है, जब बीदर डिस्ट्रिक्ट में जिला पंचायत का चुनाव होने के बाद जो जनरल सीट था, जनरल सीट में सन्मान्य लक्ष्मण राव बुल्ला शेड्यूल कास्ट के आदमी है, शेड्यूल कास्ट के आदमी को उपाध्यक्ष बने, सो यही कांग्रेस पार्टी, यही राजशेखर पाटिल, ये कांग्रेस पार्टी का ख्याल है। पाप उनको सिद्धू पाटिल को मालूम नहीं कांग्रेस पार्टी क्या बोले, तो आज उनको मालूम नहीं। आज हमारे रमेश डाकड़गी को 5 साल के लिए एससी रिजर्वेशन बेंगलुरु को जाकर एससी रिजर्वेशन लाकर तालुक पंचायत में 5 साल तालुक पंचायत का अध्यक्ष बिठाई, सो कौन है? वो कांग्रेस पार्टी है और राजशेखर पाटिल है। और रमेश डाकड़गी यहाँ पर ये जिंदा है, भी उनको भी पूछ सकते हैं। ये जो हमारे माध्यम स्नेहित लोग हैं, ये लोग भी थोड़ा देखना है क्या होता है यहाँ पर। ये उनके साथ तुम पूछ सकते हैं, जब हम रिजर्वेशन के वास्ते बेंगलुरु गए थे, वो मेरे साथ मौजूद थे। मैं ही जाकर रिजर्वेशन लाकर उसको तालुक पंचायत का अध्यक्ष बने। उससे पहला हुमनाबाद के नगर पूर्व सभा के अध्यक्ष हमारे शांतम्मा कट्टीबेनी को हमने बनाए, और हमारे नीतू शर्मा को बनाए। नम ಇನ್ನೊಬ್ಬರು ಯಾರು ಹೇಳಿದ್ರು, ಕಸ್ತೂರ್ಬಾಯಿ. ಇದೆಲ್ಲ ಮಾಡಿದ್ ಯಾರ್ರಿ? ಹಿಂದೆ ಮಸ್ಕೂರಿ ಕೂಡ ನಾವು ಮಾಡಿದೀವಿ, ಲೆಫ್ಟ್ ಶಿವರಾಜ್ ಸಿಂಧಿನ್ ಕೆರಾಗ ಅಲ್ಲಿ ಮಾಡಿದ ತಾಲೂಕ್ ಪಂಚಾಯತ್. ಪಾಪ ಅವರಿಗೆ ಬಗೋಜಿಯವ್ರು ಅವಾಗ ಏನಾಗದೆ ಅಂದ್ರೆ, ಸಿದ್ದು ಪಾಟೀಲ್ ನಮ್ಮ ಸಂಕಟ ಇದ್ದರು, ಅವ್ರಿಗೆ ಕುನೇಲ್ ಪಾಪ ಈಗ ಹೊರ ಹೋಗಿದ್ಮೇಲೆ ಕೊನೆಯಲ್ಲ ಕಾಂಗ್ರೆಸ್ ಅವ್ರು ಏನ್ ಮಾಡತ್ತಾರ. ಅವಾಗೆಲ್ಲ ಅವರಿಗೆ ಕೊನೆಯ ಪಾಪ ಏನೇನಾಯ್ತು ಏನೇನಿಲ್ಲ. ಇವತ್ತು ಮತ್ತೊಂದು ಕೇಳಿದ್ರೆ, ನಾನು ಗೊಂಡ ಸಮಾಜದ ಅಭಿವೃದ್ಧಿಗೆ ನಾವು ಏನ್ ಬೇಕು ಎಲ್ಲರೂ ಹೇಳಿದಪ್ಪ, ಏನ್ ಮಾಡಿದಿ? ನಂದಗಾವ್ದ ವಿಠಲ್ರಾವ್ ಇಲ್ಲೇ ಕುಂತಾನ ಕೇಳಿ ಓದಿದ್ರಾಗ ಹೇಳಿದ್ರು, ಅವ್ರು 25 ಲಕ್ಷ ಕೊಡ್ತೀನಿ ಅಂತೇಳಿ 20 ಪೈಸೆ ಬಿಡುಗಡೆ ಮಾಡಿದ್ವಿ. ಬರೇ ಮಾತು ಚತುರತನೆ. ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟುಹಬ್ಬ ಮಾಡ್ತಾರೆ, ಹೈಕರ್ ಬೀದರ್ ಹೋಗ್ತಾರ. ಆ ಪಾಪ ಅವ್ರ ನಾಯಕದು ಹುಟ್ಟುಹಬ್ಬ ಬಿಟ್ರು, ಆ ಬರೇ ನಮ್ಮ ಬಗ್ಗೆನೇ ಮಾತಾಡೋದು. ನಮ್ಮ ಬಗ್ಗೆ ಇಷ್ಟೊಂದು ಅವ್ರಿಗೆ ಪ್ರೀತಿ ಅದಲ್ಲಪ್ಪ, ಸಿದ್ದು ಪಾಟೀಲ್ಗೆ ಭಾಳ ಸಂತೋಷ ಅದ. ಎಲ್ಲಿ ಹೋದ್ರೆ ನಮ್ಗೆ ನೆನೆಸ್ಕೋತಾರಲ್ಲ, ಅದು ಭಾಳ ನನಗೆ ಸಂತೋಷ ಅನಿಸ್ತದೆ. ಆದ್ರೆ ನಿಮ್ಗೆ ಒಂದು ಹೇಳ್ತೀನಿ, ಹುಮ್ನಾಬಾದ್ದಾಗ ನಾವು ನ್ಯಾಷನಲ್ ರೋಡ್ ಮಾಡಿದೆವು, ಅದು ಪೂಜೆ ಮಾಡಿ ಅದು ತಯಾರು ಮಾಡಿ ನಾವು ಮಾಡಿದ ಮ್ಯಾಗ ಅವ್ರು ಏನಂತಾರೆ ಉದ್ಘಾಟನೆ ಮಾಡಿದ್ರು. ಇನ್ನೊಂದು ರೋಡು ನಮ್ಮ ಕೂಬಾ ಅವ್ರು ಕೊಟ್ಟಿದ್ರು, ಆ ರೋಡ್ ಉದ್ಘಾಟನೆ ನಾ ಮಾಡ್ದ. ಅಲ್ಲಿ ಭಾಷಣದಾಗ ಏನ್ ಹೇಳ್ತಾರೆ ಅಂದ್ರೆ, ಆ ರೋಡು ಭಗವಂತ ಖೂಬಾ MP ಅವರು ಮತ್ತು ಕೇಂದ್ರದ ಸಚಿವರು ಕೊಟ್ಟಿದ್ದದ. ಇದು ಯಾರು ಕೊಟ್ಟಿದ್ದ? ಬಾಯಿ ಬಿಚ್ಚಿದ್ರು. ಇದು ಯಾರು ಕೊಟ್ಟಿದ್ದ ಅಂದ್ರೆ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದ ಅಂದ್ರು. ಅಲ್ಲಿ ಅವ್ರ ಬಾಯಿಗೆ ಬಂದಿಲ್ಲ, ರಾಜಶೇಖರ್ ಪಾಟೀಲ್ರು ಅನುದಾನ ತಂದು ಮಾಡ್ಯಾರ ಅಂತ ಹೇಳಿ ಕೇಳ್ಬೋದು. ಇನ್ನೊಂದು ನಮ್ಮಲ್ಲಿ ಮೀಡಿಯಾ ಕ್ಲಿಪ್ ಇವೆ, ಅಲ್ಲಿ ಹೇಳಿದವರು ಮತ್ತು ಇದು ರಾಜಶೇಖರ್ ಪಾಟೀಲ್ರು ಇಲ್ಲ ಬಸವರಾಜ ಬೊಮ್ಮಾಯಿ ತಂದಿದ್ರು. ಮತ್ತು ಈ ಎಲ್ಲ ನೀ ಕೆಲಸ ಮಾಡ್ತಿದ್ದಲ್ಲಪ್ಪ, ನಿಂದೆಲ್ಲಿದ್ದು? ಅದು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಿಮ್ದು ಏನಿದೆಯಪ್ಪ ಅದರಲ್ಲಿ? ಇವ್ರದ್ದು ಏನಿದೆ ರೀ ಭಾಗ? ನಿಮ್ದು ಏನಿದೆ ಭಾಗ? ಇವ್ರದ್ದು ಏನಿಲ್ಲ, ದೊಡ್ಡ ಶೂನ್ಯ. ಎಲ್ಲಿ ಹೋದ್ರು ಬರೀ ಭರವಸೆ ಕೊಡೋದು, ನಾ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ. ಎಲ್ಲಿ ಕೊಟ್ಟಿದ್ದು? ಇಲ್ತನ 2.5 ವರ್ಷದಾಗ ಏನು ಅಭಿವೃದ್ಧಿ ಆಗಿದೆ ಶಾಸಕರೇ? ದಯಮಾಡಿ ನಾನು ನಿನ್ನೆ ಮೊನ್ನೆ ಕೆಲವು ಹಳ್ಳಿಗಳಿಗೆ ಓಡಾಡ್ದ, ನಾನೇನು ರೋಡ್ ಮಾಡಿ ಬಂದೀನಿ ಅದೇ ರೋಡ್ ಅದ. ಯಾವ ಊರಾಗ ಹೋಗಿನಿ ಆ ರೋಡ್ CC ರೋಡ್ ಅದ, ಅಲ್ಲಿಗೆ ನಿಂತದ. ಇವ್ರು ಏನು ಮಾಡಿದ್ರು? ಚಂದ್ರಶೇಖರ್ ಪಾಟೀಲ್ ಹೇಳಿದಂಗ ಸುಮಾರು 70 ಕೋಟಿ 60 ಕೋಟಿ ಅಂದ್ರೆ ಈಗ 140-150 ಕೋಟಿ ಬಂದಿರ್ಬೇಕು ದುಡ್ಡು. ನೀವು ಎದೆಲ್ಲಿ ಕೊಟ್ಟಿದಾರ ನೋಡಿ. ನಾವು ಇನ್ನೊಂದು ಹೇಳೋದು, ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರು ಅವರು, ಅವ್ರ ಕರಪ್ಷನ್ ಇವ್ರ ಕರಪ್ಷನ್ ಇವರು ನಂಬರ್ 1 100% ಮಾರ್ಕ್ಸ್ ಬೀಳ್ತೇವೆ ಅವ್ರಿಗೆ. ಎಷ್ಟು? 100%. ಕೇಳಿ ಯಾರ BJP ಭಾರತೀಯ ಜನತಾ ಪಕ್ಷದವರು ಪಾಪ ಏನಾಗಿದೆ ಅಂದ್ರೆ, ಇವ್ರು ಭಾರತೀಯ ಜನತಾ ಪಕ್ಷದಾಗ 2021 ಹೋದ್ರು, ಏನೋ ಟಿಕೆಟ್ ಸಿಕ್ತು, MLA ಆದರು. ಯಾರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರ, ಒಬ್ಬರಾದರೂ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಬಂಧುಗಳೇ? ದಯಮಾಡಿ ಅವರು ಹೇಳಿ, ಭಾರತೀಯ ಜನತಾ ಪಕ್ಷದ ಕೈ ಎತ್ತಿ ಹೇಳಿ, ಸರ್ ನಾವು ಮಾಡ್ತಾ ಇದ್ದೇವೆ, ನೀವು ಮಾಡ್ತಾ ಇದ್ದೇವೆ, ನಮಗೆ ಸಿಕ್ಕಿದೆ ಇಲ್ಲ.
ಅಲ್ಲಿ ಯಾರು ಮಾಡ್ತಾ ಇದ್ರ ಬರೀ ಅವ್ರ ಕುಟುಂಬದವರು. ಇವತ್ತು JGM ಅವ್ರ ತಾವು ನೋಡಿದ್ರಿ, ದುಬುಲ್ಗುಂಡಿ ಬಗ್ಗೆ ನಂಗೆ ಜಾಧವ್ ಕೇಳ್ತಾ ಇದ್ರು ಮೀಡಿಯಾದವರು, ಸರ್ ದುಬುಲ್ಗುಂಡಿ ಘಾಟ್ಗಳು ಅದು ಯಾರು ಮಾಡ್ಯಾರ ಶಾಸಕರಿಗೆ ಕೇಳಪ್ಪ, ಅದು ಆ ಕೆಲಸಗಳು ಯಾರು ಮಾಡ್ಯಾರ ಕೇಳು. ಮತ್ತೆ ಎಲ್ಲಿಗೆ ಬಂದದ, ಎಲ್ಲಿಂದ ಎಲ್ಲಿಗೆ ಸಮಾಪ್ತಿ, ಏನು ಮುಂದೆ ಹೋಗಿಲ್ಲ. ಆ ಕೆಲಸ ಪೂರ್ತಿ ಕಳಪೆ ಮಟ್ಟದ ಆಗಿರ್ತಕ್ಕಂಥ ಕೆಲಸ. ಯಾರು ಇದಕ್ಕೆ ಜವಾಬ್ದಾರಿ? ನೀವೆಲ್ಲ ಅದಕ್ಕೆ ಕಾಂಗ್ರೆಸ್ ದುಬುಲ್ಗುಂಡಿ ಮಲ್ಲಿಕಾರ್ಜುನ್ ಕುಂತಾರ ಪಾಪ, ಉಪಾಧ್ಯಕ್ಷ ಬೇಕು, ಅಧ್ಯಕ್ಷ ಬೇಕು, ನಮ್ಮ ಶಿವರಾಜ್ ಲಿಂಗಸೆಡಿ ಕುಂತಾನ, ಎಲ್ಲ ಸ್ಥಾನಮಾನ ಬೇಕು. ಇವತ್ತು ನೀವು ಎಚ್ಚರಿಕೆ ವಹಿಸ್ಬೇಕಲ್ಲಪ್ಪ. ಯಾರು ಮಾಡತ್ತಾರ ಕೊನಾದಲ್ಲಿ? ಯಾರು ಮಾಡತ್ತಾರ? ಯಾರು ಜೋರ್ಸಿ ಹೇಳು? ಭದ್ರೇಶ್ ಪಾಟೀಲ್. ಕೆಲಸ ಮುಗ್ದದ? ಏನ ಮುಗುದಿಲ್ಲ. ಅದಕ್ಕೆ ನೀವೆಲ್ಲ ಎಚ್ಚರಿಕೆ ತಗೋಬೇಕಲ್ಲ. ಅದು ಸರ್ಕಾರ ದುಡ್ಡು, ಕೇಂದ್ರ ಸರ್ಕಾರದಿರಲಿ, ರಾಜ್ಯ ಸರ್ಕಾರದಿರಲಿ, ಯಾವ್ದಾರ ಸರ್ಕಾರ ಇರಲಿ, ಸರ್ಕಾರ ದುಡ್ಡು. ಎಲ್ಲಿ ಹೋದ್ರೆ ಅಲ್ಲಿ ನೋಡ್ರಿ ನೀವು ಬರೀ ಕಳಪೆ ಮಟ್ಟದ ಕಾಮಗಾರಿ ಎಲ್ಲ ಊರಾಗ ಎಲ್ಲಿ ಬೇಕಾದ್ರೂ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಂದು ಕೂಡ ಕೇಳ್ತೀನಿ. ಇವತ್ತು ನಾನು ಕೂಡ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಈ 17 ವರ್ಷ ಹುಮ್ನಾಬಾದ್ ಕ್ಷೇತ್ರದ ಶಾಸಕನಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ತಾವೆಲ್ಲ ಕೊಟ್ಟಿದ್ರಿ. ನನ್ನ ಅವಧಿ ಕೂಡ ತೆಗೀರಿ. ನಾನು KRDಯಲ್ಲಿ ಎಷ್ಟು ಕೊಟ್ಟಿದ್ದೀನಿ, ನಿರ್ಮಿತಿ ಕೇಂದ್ರಕ್ಕೆ ಎಷ್ಟು ಕೊಟ್ಟಿದ್ದೀನಿ. ನಾನೇ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳಂಗಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ನೀವೆಷ್ಟು ಕೊಟ್ಟಿದ್ದೀರಿ. ನನಗೆ ಭವಿಷ್ಯ ಹೀಗೆ ಅನಿಸ್ತದ. ಅವ್ರು 1 ವರ್ಷ